ನಮಸ್ಕಾರ, ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗಡಿ. ಇವತ್ತಿನ ಸ್ಪೆಷಲ್ ಸ್ಟೋರಿಗೆ ಹೋಗೋಕ್ಕೂ ಮುನ್ನ ಒಂದು ಅಜ್ಜಿಯ ಅಳಲಿನ ವಿಡಿಯೋ ಇದೆ. ಈ ವಿಡಿಯೋನ ಫಸ್ಟು ನೋಡ್ಕೊಂಬಂದ್ಬಿಡಿ, ಕಂಪ್ಲೀಟಾಗಿ ನೋಡಿ. ಆ ಅಜ್ಜಿಯ ಡಿಮ್ಯಾಂಡ್ಗಳೇನು, ಆ ಅಜ್ಜಿಯ ಕಷ್ಟ ಏನು, ಆ ಅಜ್ಜಿಯ ಕಷ್ಟಕ್ಕೆ ಶಾಸಕರು ಏನು, ಚಿಕ್ಕನಾಯಕಳ್ಳಿಯ ಶಾಸಕರಾದಂಥ ಸಿ ಸುರೇಶ್ ಬಾಬು ಅವರು ಯಾವ ರೀತಿಯಾಗಿ ಸ್ಪಂದಿಸಿದ್ರು, ಇದೆಲ್ಲವನ್ನ ಕಂಪ್ಲೀಟಾಗಿ ಕೇಳ್ಕೊಂಬನ್ನಿ. ಆಮೇಲೆ ಮುಂದಿನ ವಿಚಾರವನ್ನು ನಾವು ಮಾತಾಡೋಣ. ಎಬ್ಬೆಟ್ ಬರಲ್ಲ, ತಾಲೂಕ್ ಆಫೀಸ್ಗೆ ಹೋಗಿ ಬರೋ ಹೋಗ್ತಾರೆ. ನಮ್ ಬರೋಕ್ಕಾಗಲ್ಲ. ಇವ್ರು ಅಂದ್ರೆ ಕಾರ ಕರ್ಕೊಂಬಂದವ್ರೆ ಬಂದವ್ನಿ. ಏನಾಗ್ಬೇಕೀಗ? ಈಗ ಸೈನ್ ಮಾಡ್ಕೊಡ್ಬೇಕು ನೀವು. ಯಾವ್ದಕ್ಕೆ? ಅದೇ ಅಕ್ಕಿ ತಗ ಅಂತಾವ. ರೇಷನ್ ಹಳೆ ಕಾರ್ಡ್ ಐತಾ? ಐತೆ. ಕೊಡಿ. ಯಾರ ಫುಡ್ನವ್ರು ಯಾರಿದ್ರಪ್ಪ? ಗುರುವಾರ ಅಂತೆ ಬಾ. ನಾನ್ ನೋಡಿಲ್ಲ ಕಣಮ್ಮ, ನಂಗ್ ಗೊತ್ತಾಗಲ್ಲ. ಬಸ್ ಸ್ಟ್ಯಾಂಡಾಗ ಗೊತ್ತಾಗಲ್ಲ ಹೇಳಿದ್ರಿ. ಯಾರನ್ನಾರ ಕರ್ಕೊಂಬರ್ಬೇಕಲ್ಲ ಅವ್ರ ಜೊತೆ. ಬರ್ತಾರೆ ಯಾರು ಬರಲ್ಲ. ಮಕ್ಳೇನ್ ಮಾಡ್ತಾವ್ರೆ? ಮಕ್ಕಳೆಲ್ಲ ಒಬ್ಬಳದಾಳೆ, ಒಬ್ಬಳು ಕೊಟ್ಟು ಮದುವೆ ಮಾಡಿ ನಾವು ಕೂಡ್ಕ ಕಳ್ಸಲ್ಲ. ನಾನೇ ಮಾಡೋಣ. ಈಗ ಫೋಟೋ ಹೊಡ್ಕೊಂಡ್ಲೆ ನರ್ಸಿಂಗ್ ಹೇಳಿ ಯಾರನ್ನಾರು ಗುರುವಾರ ಕರ್ಕೊಂಬರಕ್ ಹೇಳ್ರಿ, ಅಂತ ಸರ್ವಿಸ್ ಮಾಡಕ್ ಹೇಳಿ ತಾಲೂಕ್ ಆಫೀಸ್ಗೆ. ಗುರುವಾರ ನಿನ್ನ ಅಲ್ಲಿ ಕರ್ಕೊಂಬರಕ್ ಯಾರನ್ನಾರು ಒಬ್ರನ್ನ ವಹಿಸ್ತೀನಿ ತಡಿ. ನಿನ್ನ ಕರ್ಕೊಂಬಂದು ಇದನ್ನ ಮಾಡಿಸ್ಕೊಡಕ್ ಹೇಳ್ತೀನಿ. ಅದೇ ಹರ್ಷಿಂಗ್ ಹೇಳ್ತೀನಿ. ವಾಟ್ಸಪ್ ಬಿಡಜ್ಜಿ, ನಾನು ಹರ್ಷಿಗೆ ಹೇಳಿ ಅರೇಂಜ್ ಮಾಡಿಸ್ತೀನಿ, ಬಂದ್ ಮಾಡಿಸ್ತೀನಿ. ಬಾಯ್ಲಿ ಮಾಡಿಸ್ಕೊಡ್ತೀನಿ. ಇಲ್ಲ, ನಾನು ಕಳಿಸ್ತೀನಿ, ಸುಮ್ಮನೆ ಹರ್ಷ. ನಾನು ಮಾಡಿಸ್ಕೊಡ್ತೀನಿ ಬಿಡು. ಇದು ಸರ್ ನೋಡ್ಕೊಂತಾರೆ, ನಾನೇ ಮಾಡ್ಕೊಂಡು ಉಣ್ತೀನಿ. ಒಂದಿಷ್ಟು ಸಕ್ಕಿ ಇಟ್ಕೊಂಡು. ಅಕ್ಕಿ ಮತ್ತೆ ಎಲ್ಲಿಂದ ತರ್ತೀಯ? ಸಚೆಟ್ಟದೆ ಕೊಡ್ತಾವ್ರ? ಒಂದ್ಸಲಿ ಅಲ್ಲ 2 ಸಲ ಮೆಂತೆ ಸ್ಪೆಷು ಅದು ಇದು ಹಚ್ಕೊಂಡು ಹೋಗ್ತೀನಿ. ಸರಿ. ಹಚ್ಕೊಂಡು ಹೋಗಿ ತರ್ತೀನಿ. ಅದಕ್ಕೆ ಹಂಗು ಮೀರಿದೆ ತಾಲೂಕ್ ಆಫೀಸ್ಗೆ ಹೋಗಜ್ಜಿ ಅಂತಾರೆ. ಹೆಬ್ಬೆಟ್ ಬರ್ತಾ ಇಲ್ಲ ಅಲ್ಲಿ. ಬಸ್ ಸ್ಟ್ಯಾಂಡೇ ಬರಲ್ಲ, ಗೊತ್ತಿಲ್ಲ ಅಂದ್ರೆ ತಾಲೂಕ್ ಆಫೀಸ್ ಏನ್ ನೋಡಿಲ್ಲ ನಾನು. ಈಗ ಕಾರಲ್ಲಿ ಕರ್ಕೊಂಬಂದು ನಿನ್ಗೆ ಅಲ್ಲಿ ಇದನ್ನ ಸರಿ ಮಾಡ್ಸಕ್ ಹೇಳ್ತೀನಿ. ಅಲ್ಲಿ ಆಧಾರ ಹರ್ಷಂಗ್ ಹೇಳ್ತೀನಿ. ಗುರುವಾರ ಕರ್ಕೊಂಬರ್ತಾನೆ ಸುಮ್ನೆ. ಈಗ ಇಲ್ಲಿ ಒಂದು ನಿನ್ನ ಹುಟ್ಟದಬ್ಬ ದಿವಸ ಒಂದು ಒಳ್ಳೆ ಇದನ್ನ ಕೊಡ್ತಿದ್ದೀನಿ. ಸೇವೆ ಮಾಡಿದ್ರೆ ಇನ್ನೂ 4-6 ವರ್ಷ ಚೆನ್ನಾಗಿ ಬದುಕ್ತೀಯ. ಗಿಡ್ಡಜ್ಜಿ ಅಂತ ಒಂದು ತಿಮ್ಮನಹಳ್ಳಿದ್ ಬಂದೈತಿ ಇಲ್ಲಿ. ಅದ್ರದ್ದು ಹೆಬ್ಬೆಟ್ ಬರ್ತಾ ಇಲ್ಲ, ಯಾರು ನೋಡ್ಕೊಳ್ಳೋರಿಲ್ಲ ಪಾಪ. ಅಜ್ಜಿನ ಗುರುವಾರ ನೀನು ಕರ್ಕೊಂಬಂದು ತಾಲೂಕ್ ಆಫೀಸಲ್ಲಿ ಆಧಾರದೊಂದು ಇನ್ನೊಂದು ವೆರಿಫಿಕೇಶನ್ ಆಗಬೇಕು. ಹೆಬ್ಬೆಟ್ಟು ಸೌದೋಗೈತೆ, ಆಗ್ತಾ ಇಲ್ಲ ಅಲ್ಲಿ. ರೇಷನ್ ಕೊಡಲ್ಲ, ರೇಷನ್ ಕೊಡಲ್ಲ. ಓಸ್ ಬಳ್ಳಿಕ್ಕಿದ್ರು ಕೊಡಲ್ವಂತೆ. ಹಂಗಾಗಿ ಇಲ್ಲೇ ಐತಿ ನನ್ನ ಮುಂದೆ. ನೀನ್ ಕರ್ಕೊಂಡೋಗಿ ಮಾಡಿಸಿ ನನ್ಗೆ ಹೇಳ್ಬೇಕು. ನಿನ್ ಜೊತೆ ಫೋಟೋ ಹೊಡ್ಸ್ಕೊಂಡ ಅಜ್ಜಿ ಜೊತೆ ಸಾಕು. ಅನ್ನ ಉಣ್ತೀನಿ ಅನ್ನ ಉಣ್ಣುತ್ತಂತ ನಿನ್ನ ಹೆಸರು ಹೇಳ್ಕೊಂಡು ಅಜ್ಜಿ ನೀನ್ ಕರ್ಕೊಂಡೋಗಿ ಮಾಡಿಸಿ ನನ್ಗೆ ಹೇಳಪ್ಪ. ಅಲ್ಲಿ ಬರ್ತಾನೆ, ಕಾರಲ್ಲಿ ಕರ್ಕೊಂಬಂದು ಮಾಡಿಸ್ಕೊಟ್ಟು ಹೋಗ್ತಾನೆ ಬಿಡು ನಮ್ಮ ಹುಡುಗ. ಒಳ್ಳೇದು. ನೋಡಿದ್ರಲ್ಲ, ಈ ಅಜ್ಜಿ ತಿಮ್ಮನಹಳ್ಳಿ ಅಂತೇಳಿ, ಆ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ತಿಮ್ಮನಹಳ್ಳಿ ಗ್ರಾಮದವರು ಗಿಡ್ಡಜ್ಜಿ ಅಂತೇನೋ ಅಜ್ಜಿನ ಕರೀತಾರೆ. ಅದು ಶಾಸಕರೇ ಆ ವಿಡಿಯೋದಲ್ಲಿ ಕೂಡ ಹೇಳಿದ್ದಾರೆ. ಇಲ್ಲಿ ಈ ಏನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಂಯೋಗದಲ್ಲಿ 5 kg ಒಂದು 10 kg ಅಕ್ಕಿಯನ್ನ ಯಾರು ಬಿಲೋ ಪವರ್ಟಿ ಲೈನ್ ಅಲ್ಲಿ ಇದ್ದಾರಲ್ಲ ಅವ್ರಿಗೆ ಹಸಿವಿನಿಂದ ಇರಬಾರ್ದು ಅಂತೇಳಿ ಅವರು ಹೊಟ್ಟೆ ತುಂಬ ಊಟ ಮಾಡಲಿ ಅಂತ ಉಚಿತವಾಗಿ ಅಕ್ಕಿಯನ್ನ ಕೊಡ್ತಾರೆ. ಆದ್ರೆ ಈ ಅಕ್ಕಿ ಸಂಪೂರ್ಣವಾಗಿ ಅವರಿಗೆ ತಲುಪ್ತಾ ಇಲ್ಲ. ಇದನ್ನ ಬಿಸ್ನೆಸ್ ದಂಧೆಯಾಗಿ ಮಾಡಿಕೊಂಡು ಕೆಲವು ಪೊಲಿಟಿಕಲ್ ಪವರ್ ಇರುವಂಥ ಕೆಲವೊಂದಷ್ಟು ಜನಗಳಿರ್ತಾರಲ್ಲ, ಅವರು ಇದನ್ನ ದುಡ್ಡು ಮಾಡ್ಕೊಳ್ಳೋಕೆ ದಾರಿಯನ್ನ ಮಾಡ್ಕೊಂಡಿರುವಂಥದ್ದು ಒಂದ್ ಕಡೆ. ಆದ್ರೆ ಮತ್ತೊಂದು ಕಡೆಯಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಇಂದ ಈ ರೀತಿಯಾದಂಥ ಬಡವರಿಗೆ ವಯಸ್ಸಾದಂಥ ಕಾಲದಲ್ಲಿ ಮಕ್ಕಳು ಮರಿ ಇಲ್ಲ ಇದ್ರೂ ಕೂಡ ನಮ್ಮನ್ನು ನೋಡ್ಕೊತಾ ಇಲ್ಲ, ಏನೋ ಒಂದು 2-3 kg ಅಕ್ಕಿ ಬರುತ್ತೆ, ತಿನ್ಕೊಂಡು ಸಾಯೋ ಕಾಲದಲ್ಲಿ ಜೀವ ಬಿಡೋಣ ಅಂತಂದ್ರೆ ಅದಕ್ಕೂ ಕೂಡ ಕೆಲವೊಂದಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಇವತ್ತು ಈ ತಿಮ್ಮನಹಳ್ಳಿಯ ಗಿಡ್ಡಜ್ಜಿ ಶಾಸಕರ ಮುಂದೆ ಹೇಳಿದಂಥ ವಿಚಾರ ಇದೆಯಲ್ಲ, ಇದನ್ನ ನಾವು ಯಾಕೆ ಸ್ಟೋರಿ ಮಾಡ್ತಾ ಇದೀವಿ ಅಂತ, ಇದು ರಾಜ್ಯದಲ್ಲಿ ಲಕ್ಷಾಂತರ ಜನರಿಗೆ ಆಗ್ತಾ ಇರುವಂತ ಒಂದು ಗಂಭೀರವಾದಂಥ ಸಮಸ್ಯೆ. ತಮಗೆ ಸೇರ್ಬೇಕಾದಂಥ, ಪ್ರಾಮಾಣಿಕವಾಗಿ ಸೇರ್ಬೇಕಾದಂಥ ಒಂದು 5-6 kg ಅಕ್ಕಿನೂ ಕೂಡ ತೆಗೆದುಕೊಳ್ಳೋದಕ್ಕೆ ಯಾವ ರೀತಿಯಾದಂಥ ಟೆಕ್ನಿಕಲ್ ಇಶ್ಯೂಸ್ಗಳು ಬರ್ತಾ ಇದೆ ಅನ್ನುವಂಥದ್ದನ್ನ ಇವತ್ತು ಈ ಶಾಸಕರ ಮುಂದೆ ಹೇಳೋ ಮೂಲಕ, ಆ ವಿಡಿಯೋ ಆಗೋ ಮೂಲಕ ಇವತ್ತು ರಾಜ್ಯದ ಜನರಿಗೆ ಗೊತ್ತಾಗಿದೆ. ಕೆಲವು ಕಡೆ ಗೊತ್ತಾಗಿದೆ, ಆದ್ರೆ ಈ ರೀತಿಯಾದಂಥ ವ್ಯಕ್ತಿಗಳು ಹೇಳಿದಾಗ ಅಷ್ಟೇ ಜನರಿಗೆ ರೀಚ್ ಆಗೋಕೆ ಸಾಧ್ಯ. ಅದಕ್ಕೆ ನಾವು ಇವತ್ತು ಈ ವಿಡಿಯೋನ ಕೂಡ ಮಾಡ್ತಾ ಇರುವಂಥದ್ದು. ಏನಾಗಿದೆ ಅಂದ್ರೆ, ಅಕ್ರಮವನ್ನು ತಪ್ಪಿಸ್ಬೇಕು ಅಂತೇಳಿ ಫಿಂಗರ್ ಪ್ರಿಂಟ್ ಅನ್ನ ಮಾಡಿದ್ದಾರೆ. ಯಾರು ಕಾರ್ಡ್ ಹೋಲ್ಡರ್ ಇರ್ತಾರಲ್ಲ, ಸೊ ಅವರ ಒಂದು ಫಿಂಗರ್ ಪ್ರಿಂಟ್ ಅನ್ನ ಇಟ್ಟರೆ
ಮಾತ್ರ ಅಕ್ಕಿಯನ್ನ ಕೊಡುವಂತ ರೂಲ್ಸ್ ಮಾಡಿದ್ದಾರೆ. ಯಾಕೆಂದ್ರೆ ಯಾರ್ದೋ ಹೆಸರಿನ ಕಡಲಿ ಇನ್ಯಾರೋ ಹೋಗಿ ಅಕ್ಕಿಯನ್ನ ತೆಗೆದುಕೊಳ್ತಾರೆ ಅಂತ ಹೇಳಿ. ಆದ್ರೆ ಸಮಸ್ಯೆ ಆಗ್ತಾ ಇರುವಂತದ್ದು ಈಗ ನೋಡಿ, ಆ ಅಜ್ಜಿ ಇದಾರಲ್ಲ, ಆ ಗಿಡ್ಡಜ್ಜಿ, ಆ ಅಜ್ಜಿಯ ಕೈ ಸಂಪೂರ್ಣವಾಗಿ ವಯಸ್ಸಾಗಿದೆ, ಚರ್ಮ ಎಲ್ಲ ಸುಕ್ಕಟ್ಟಿದೆ, ಬೆರಳಲ್ಲಿರುವಂತ ರೇಖೆಗಳಿದೆ, ಫಿಂಗರ್ ಪ್ರಿಂಟ್ ಎಲ್ಲವೂ ಕೂಡ ಅಳಿಸೋಗಿದೆ, ತುಂಬಾ ಸಾಫ್ಟ್ ಆಗಿಬಿಟ್ಟಿದೆ ಅಜ್ಜಿ ಕೈ. ಅಜ್ಜಿಗೆ ಅಕ್ಕಿ ಯಾಕೆ ಕೊಡ್ತಾ ಇಲ್ಲ ಅಂತಂದ್ರೆ ಫಿಂಗರ್ ಪ್ರಿಂಟ್ ತಗೊಂತಾ ಇಲ್ಲ, ಬಯೋಮೆಟ್ರಿಕ್ ಅಲ್ಲಿ ಫಿಂಗರ್ ಪ್ರಿಂಟ್ ತಗೊಂತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ರಿಜೆಕ್ಟ್ ಮಾಡಿದ್ದಾರೆ. ಅಜ್ಜಿಗೆ ಎಲ್ಲಿ ಹೋಗ್ಬೇಕು, ತಹಶೀಲ್ದಾರ್ ಆಫೀಸ್ ಹತ್ರ ಹೋಗಿ ಮಾಡಿಸ್ಕೊಂಡ್ ಬಂದಿದ್ದಾರೆ. ಪಾಪ ಅಜ್ಜಿಗೆ ಯಾರು ಇಲ್ಲ, ತಹಶೀಲ್ದಾರ್ ಆಫೀಸ್ ಎಲ್ಲಿದೆ ಅಂತಾನೂ ಗೊತ್ತಿಲ್ಲ. ಇದೇ ರೀತಿಯಾದಂಥ ಸಮಸ್ಯೆ ಸಾಕಷ್ಟು ಜನ ಅನುಭವಿಸ್ತಿದ್ದಾರೆ. ತಹಶೀಲ್ದಾರ್ ಆಫೀಸ್ ಗೊತ್ತಿದ್ರೂ ಕೂಡ, ಹೋಗೋಕಾದ್ರೂ ಕೂಡ ಅಲ್ಲಿ ಇದನ್ನ ಪರಿಹರಿಸುವಂತಹ ಕೆಲಸವನ್ನ ಯಾರು ಕೂಡ, ಸರ್ಕಾರ ಆಗ್ಲಿ, ಆಹಾರ ಇಲಾಖೆ ಅಧಿಕಾರಿಗಳಾಗ್ಲಿ ಯಾರು ಕೂಡ ಮಾಡ್ತಾ ಇಲ್ಲ. ಒಂದ್ ಕಡೆ ಅಕ್ರಮ ತಪ್ಪಿಸ್ಬೇಕು ಅನ್ನೋದಕ್ಕೆ ಬಯೋಮೆಟ್ರಿಕ್ ಮಾಡಿದೀರಾ, ಇಲ್ಲಿ ವಯಸ್ಸಾದಂಥವ್ರಿಗೆ ಬಯೋಮೆಟ್ರಿಕ್ ವರ್ಕ್ ಆಗಲ್ಲ, ಫಿಂಗರ್ ಪ್ರಿಂಟ್ ವರ್ಕ್ ಆಗಲ್ಲ. ಕೇವಲ ವಯಸ್ಸಾದಂಥವ್ರು ಅಷ್ಟೇ ಅಲ್ಲ, ಹಳ್ಳಿಗಾಡಿನ ಜನರಿದಾರಲ್ಲ ಅವ್ರಿಗೆ ಬಹುಶಃ ಆಲ್ಮೋಸ್ಟ್ ಎಲ್ಲರೂ ಕೂಡ ಅವರೇ ಅಕ್ಕಿಯನ್ನು ತೆಗೆದುಕೊಳ್ಳುವಂಥದ್ದು. ಮನೆ ಯಜಮಾನ ಅಥವಾ ಯಜಮಾಂತಿ ಆದ್ರೆ ಅವರೆಲ್ಲರೂ ಕೂಡ ಕೆಲಸವನ್ನ ಮಾಡ್ತಾರೆ, ಹೊಲದಲ್ಲಿ ಕೆಲಸ ಮಾಡ್ತಾರೆ, ಗಾರೆ ಕೆಲಸವನ್ನ ಮಾಡ್ತಾರೆ. ಅವರ ಕೈ ಎಲ್ಲವೂ ಕೂಡ ರಫ್ ಇರುವಂತದ್ದು ಏನಾಗಿರುತ್ತೆ ಗೊತ್ತಾ, ಈ ಫಿಂಗರ್ ಪ್ರಿಂಟ್ಸ್ ಇದೆಲ್ಲ ಕಷ್ಟವಾದಂತ ಕಠಿಣವಾದಂತ ಕೆಲಸಗಳನ್ನ ಬರೀ ಕೈಯಲ್ಲಿ ಮಾಡಿ ಮಾಡಿ ಅವರ ಕೈಯಲ್ಲಿರುವಂತಹ ಈ ಫಿಂಗರ್ ಪ್ರಿಂಟ್ಸ್, ಈ ರೇಖೆ ಎಲ್ಲವೂ ಕೂಡ ಅಳಿಸೋಗಿದೆ. ಅವ್ರಿಗೂ ಕೂಡ ಇದೇ ಸಮಸ್ಯೆ. ಲಕ್ಷಾಂತರ ಜನ ಈ ಒಂದು ಬಯೋಮೆಟ್ರಿಕ್ ಅಲ್ಲಿ ಫಿಂಗರ್ ಪ್ರಿಂಟ್ ತಗೋತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ಅಕ್ಕಿಯನ್ನ ಪಡೆಯದೆ ವಂಚಿತರಾಗಿದ್ದಾರೆ. ಆ ಅಕ್ಕಿಯೆಲ್ಲ ಎಲ್ಲೋಗ್ತಾ ಇದೆ, ಇದನ್ನ ಪರಿಹರಿಸಬೇಕಾದಂತ ಸರ್ಕಾರ ಕಣ್ಮುಚ್ಚು ಕೂತಿದೆ. ಜಾಣ ಕುರುಡುತನ ಅಂತ ಹೇಳ್ಬೋದು. ಯಾಕೆಂದ್ರೆ ಒಂದ್ ಕಡೆ ಉಚಿತವಾಗಿ ಅಕ್ಕಿ ಕೊಡ್ತಾ ಇದ್ದಾರೆ, ಫ್ರೀ ಗ್ಯಾರಂಟಿಗಳು ಬೇರೆ ಎಲ್ಲ ಇದೆಯಲ್ಲ, ಹೀಗಾಗಿ ಸರ್ಕಾರಕ್ಕೆ ಹೊರೆ ಆಗ್ತಿದೆ. ಆದಷ್ಟು ಯಾವುದು BPL ಕಾರ್ಡ್ಗಳನ್ನ ಕಡಿತ ಮಾಡಿ ಅಂತ ಅಧಿಕಾರಿಗಳು ಹೇಳ್ಬಿಟ್ಟಿದ್ದಾರೆ. ಹೀಗಾಗಿ ಅಕ್ರಮ ಪಡಿತರ ಚೀಟಿಗಳ ನೆಪದಲ್ಲಿ ಈ ರೀತಿಯಾಗಿ ಸಾಕಷ್ಟು ಜನರಿಗೆ ಮೋಸ ಕೂಡ ಆಗ್ತಾ ಇದೆ. ಅಕ್ರಮವನ್ನು ತಡೆಗಟ್ಟಿ, ಆದ್ರೆ ಇಲ್ಲಿರುವಂತ ಟೆಕ್ನಿಕಲ್ ಇಶ್ಯೂಸ್ ಇಂದ, ಅದರಲ್ಲೂ ಕೂಡ ಹಳ್ಳಿಗಾಡಿನ ವಯಸ್ಸಾದಂಥವ್ರಿಗೆ, ಈ ಕೂಲಿ ಕೆಲಸ ಮಾಡೋವಂಥವ್ರಿಗೆ ಫಿಂಗರ್ ಪ್ರಿಂಟ್ಸ್ ವಿಚಾರಕ್ಕೆ ಅಕ್ಕಿ ಸಿಗ್ತಾ ಇಲ್ವಲ್ಲ, ಇದನ್ನ ಪರಿಹರಿಸುವಂತ ನಿಟ್ಟಿನಲ್ಲಿ ಸರ್ಕಾರ ಕ್ರಮವನ್ನ ಕೈಗೊಳ್ಬೇಕು. ಈ ಅಜ್ಜಿ ಅಳಲನ್ನ ನೋಡಿದಾಗಾದ್ರೂ ಕೂಡ ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳು, ಸಚಿವರು KH ಮುನಿಯಪ್ಪ ಅವರೇ ನೋಡಿ ಯಾವ ರೀತಿ ಸಮಸ್ಯೆ ಆಗ್ತಿದೆ ಅಂತ. ಇದು ನಿಮ್ ಗಮನಕ್ಕಿಲ್ಲ ಅಂತಿಲ್ಲ. ಈ ಸಮಸ್ಯೆ ಏನಾದ್ರು ಬಗೆಹರಿಸಿದ್ರೆ ಲಕ್ಷಾಂತರ ಜನರಿಗೆ ಅಕ್ಕಿ ಸಿಗುತ್ತೆ. ಲಕ್ಷಾಂತರ ಜನಕ್ಕೆ ಅಕ್ಕಿ ಸಿಕ್ಕೊಂಡ್ರೆ 106 ಕೋಟಿ ಸರ್ಕಾರಕ್ಕೆ ಹೊರೆ ಆಗುತ್ತೆ. ಆ ಒಂದು ಕಾರಣದಿಂದಲೂ ಕೂಡ ಇದ್ರ ಕಡೆ ಸರ್ಕಾರ ಗಮನ ಹರಿಸ್ತಾ ಇಲ್ಲ. ಬೇರೆ ಆಪ್ಷನ್ಸ್ ಇಲ್ವಾ? ಖಂಡಿತ ಇದೆ. ಯಾರಿಗೆ ಫಿಂಗರ್ ಪ್ರಿಂಟ್ಸ್ ಮ್ಯಾಚ್ ಆಗೋದಿಲ್ಲ, ಅಟ್ಲೀಸ್ಟ್ ಫೋಟೋಗಳು, ಹೊಸ ಟೆಕ್ನಾಲಜಿ, ಸಾಕಷ್ಟು ಟೆಕ್ನಾಲಜಿ ಇದೆ, ಅಟ್ಲೀಸ್ಟ್ ಅವ್ರ ಫೋಟೋ ತೆಗೆದು ಅಪ್ಲೋಡ್ ಮಾಡುವಂಥದ್ದು. ಅವರು ಆ ಪಡಿತರ ಚೀಟಿ ಅಂಗಡಿಗೆ ಹೋದಾಗ ಅವರ ಫೋಟೋನ, ಅವರ ಮುಖಾನ ಒಂದು ಸ್ಕ್ಯಾನ್ ಮಾಡಿದಾಗ ಅವ್ರ ಫೋಟೋ ಬಂದ್ರೆ ಗೊತ್ತಾಗುತ್ತಲ್ಲ ಫೋಟೋದಲ್ಲಿ ಅವರೇ ಅಂತಾನೋ, ಅಥವಾ ಮಾನವೀಯತೆ ದೃಷ್ಟಿಯಿಂದಲೋ ಯಾವುದೋ ಒಂದು ರೀತಿಯಲ್ಲಿ ಇವ್ರಿಗೆ ಅನುಕೂಲ ಮಾಡಿಕೊಡುವಂತ ನಿಟ್ಟಿನಲ್ಲಿ ಸಮಸ್ಯೆ ಬಗೆಹರಿಬೇಕು. ಇಲ್ಲೇನೋ ಸುರೇಶ್ ಬಾಬು ಅವ್ರ ಹತ್ರ ಈ ಅಜ್ಜಿ ಹೋದ್ರು, ಸುರೇಶ್ ಬಾಬುರು ಅವ್ರಿಗೆ ತಹಶೀಲ್ದಾರ್ ಆಫೀಸ್ಗೆ ಅವರ ಕಾರ್ಯಕರ್ತರ ಮೂಲಕ, ಅವ್ರ ಸಹಾಯಕರಿದ್ದಾರೆ, ಅವ್ರ ಮೂಲಕ ಕರ್ಕೊಂಡೋಗಿ, ಅಜ್ಜಿಗೆ ಹೋಗೋ ಬರೋ ವ್ಯವಸ್ಥೆನೂ ಇಲ್ಲ, ಕರ್ಕೊಂಡೋಗಿ ಅವ್ರಿಗೆ ರೆಡಿ ಮಾಡಿಸ್ಬಿಟ್ಟು ಅವ್ರಿಗೆ ಅಕ್ಕಿ ಬರೋ ತರ ಮಾಡಿ ಅಂತ ಹೇಳಿದ್ದಾರೆ. ಬಟ್ ಇದೇ ರೀತಿಯಾಗಿ ಎಲ್ಲರೂ ಕೂಡ ಹೋಗಿ ಶಾಸಕರನ್ನು ಭೇಟಿ ಮಾಡೋಕ್ಕಾಗೋದಿಲ್ಲ, ಲಕ್ಷಾಂತರ ಜನ ಇದ್ರೆ. ಇದಕ್ಕೆ ಒಂದು ಸೂಕ್ತವಾದಂತ ಪರಿಹಾರವನ್ನ ಸರ್ಕಾರ ಕಂಡುಕೊಳ್ಬೇಕು ಅನ್ನುವಂಥದ್ದು. ಯಾರು ಈ ಬಯೋಮೆಟ್ರಿಕ್ ಫಿಂಗರ್ ಪ್ರಿಂಟ್ಸ್ ಮ್ಯಾಚ್ ಆಗ್ತಾ ಇಲ್ಲ ಅಥವಾ ವರ್ಕ್ ಆಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅಕ್ಕಿಯಿಂದ ವಂಚಿತರಾಗಿದ್ದಾರಲ್ಲ, ಅವರೆಲ್ಲರ ಪರವಾಗಿ ನಾವು ಮಾಡ್ತಾ ಇರುವಂತ ಮನವಿ. ನಮಸ್ಕಾರ.